ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ರಹಸ್ಯಕರವಾಗಿರುವಂತಹ ವಿಷಯ ಹೇಳೋ ಟೈಮ್. ಒಂದು ಭಯಾನಕರವಾದಂತಹ ವಾಮಾಚಾರದ ಪ್ರಯೋಗ. ಒಳ್ಳೇದು ಕೆಟ್ಟದ್ದು ಅನ್ನೋದು ಏನು ಇರೋದಿಲ್ಲ. ಅದಕ್ಕೆ ಬೇಕಾಗಿರೋದನ್ನ ಕೊಟ್ಟು ಬಿಟ್ರೆ ಅದು ಏನು ಬೇಕಾದ್ರೂ ಮಾಡುತ್ತೆ. ಆಹ್ವಾನ ಆಗ್ತಾ ಇದ್ದ ಹಾಗೆ ಅವಾಗ ತಾನೇ ಮಾಡಿಟ್ಟಿರುವ ಬೊಂಬೆ ಎದ್ದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಇಲ್ಲಿ ನೀವೇ ಯೋಚನೆ ಮಾಡಿ, ಅದು ಎಷ್ಟು ಶಕ್ತಿಶಾಲಿ ಮತ್ತು ಪವರ್ಫುಲ್ ಮತ್ತು ಕೆಟ್ಟ ಪ್ರಯೋಗ ಅಂತ. ಇದನ್ನ ಎಲ್ಲಾ ಕಡೆ ಮಾಡಕ್ ಆಗೋದಿಲ್ಲ. ಅಂಡ್ ಇದು ಮಾಡಿದ್ರೆ ಆಲ್ಮೋಸ್ಟ್ ದಿ ಎಂಡ್, ಡೆಡ್ ಎಂಡ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಯೋಗ ನಡೆದಿದೆ ಅಂತ ಗೊತ್ತಾದ್ರೆ ತುಂಬಾ ದೊಡ್ಡ ಮಂತ್ರಿಕರಾಗಿರ್ಬೋದು, ತುಂಬಾ ಸಾಧನೆ ಮಾಡಿದವರೇ ಹಿಂದೆ ಹೊಡಿತಾರಂತೆ. ಅಷ್ಟು ಭೀಕರವಾದಂತಹ ಪ್ರಯೋಗ ಅಂತ ಇದು. ಅದೇ ಚೌಡಿ ಪ್ರಯೋಗ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ನನಗೆ ಹಲವಾರು DMs, ಮೆಸೇಜಸ್, ಕಮೆಂಟ್ಸ್ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಈ ವಾಮಾಚಾರದ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಸೊ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ ಇವತ್ತಿನ ಟಾಪಿಕ್ ಇದೇ ಒಂದು ಎಪಿಸೋಡ್ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ಹಲವಾರು ರಿಸರ್ಚ್ ಮಾಡಿ ಈ ಒಂದು ಪ್ರಯೋಗದ ಬಗ್ಗೆ ತಗೊಂಡ್ಬಂದಿದ್ದೀನಿ. ಇದೇ ಇವತ್ತಿನ ಎಪಿಸೋಡ್, ಒಂದು ಭಯಾನಕರವಾದಂತಹ ವಾಮಾಚಾರದ ಪ್ರಯೋಗ. ಸೊ ಈ ಒಂದು ಪ್ರಯೋಗ ಏನಿದೆ, ದ ಮೋಸ್ಟ್ ಡೆಡ್ಲಿಯೆಸ್ಟ್ ಪ್ರಯೋಗ, ಅಂದ್ರೆ ಭಯಂಕರವಾದಂಥ ವಾಮಾಚಾರದಲ್ಲೇನೆ ತುಂಬಾ ಭೀಕರವಾದಂತಹ ಪ್ರಯೋಗ ಅಂತಾನೆ ಹೇಳಲ್ಪಡುತ್ತೆ. ಅಂಡ್ ಈ ಒಂದು ಪ್ರಯೋಗ ನಡೆದಿದೆ ಅಂತ ಗೊತ್ತಾದ್ರೆ ತುಂಬಾ ದೊಡ್ಡ ಮಂತ್ರಿಕರಾಗಿರ್ಬೋದು, ತುಂಬಾ ಸಾಧನೆ ಮಾಡಿದವರೇ ಹಿಂದೆ ಹೊಡಿತಾರಂತೆ. ಅಷ್ಟು ಭೀಕರವಾದಂತಹ ಪ್ರಯೋಗ ಅಂತ ಇದು. ಅದೇ ಚೌಡಿ ಪ್ರಯೋಗ. ಎಸ್, ಈ ಚೌಡಿ ಪ್ರಯೋಗ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಈ ಚೌಡಿ ಪ್ರಯೋಗ ಅಂದ್ರೆ ಚೌಡೇಶ್ವರಿ, ಚೌಡಿ ಅಂದ್ರೆ ಚೌಡೇಶ್ವರಿ ಶಕ್ತಿ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಚೌಡೇಶ್ವರಿ ತಾಯಿನೇ ಬೇರೆ, ಚೌಡಿ ಪ್ರಯೋಗ ಮಾಡುವಂಥ ಎನರ್ಜಿನೇ ಬೇರೆ. ಚೌಡೇಶ್ವರಿ ತಾಯಿ ಬಂದ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ, ಅದು ಒಂದು ದೇವತೆ. ಅದನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ, ಅದನ್ನ ನಾವು ಬೇಡ್ಕೊಂತೀವಿ. ಚೌಡೇಶ್ವರಿ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ. ಅದು ನಮಗೆ ನ್ಯಾಯ, ನೀತಿ, ಸರಿ ತಪ್ಪುಗಳನ್ನೆಲ್ಲ ನೋಡಿ ಅದು ನ್ಯಾಯನ ಒದಗಿಸ್ಕೊಡುವಂತಹ ತಾಯಿ ಚೌಡೇಶ್ವರಿ ಶಕ್ತಿ. ಅದೊಂದು ಪಾಸಿಟಿವ್ ಎನರ್ಜಿ. ಬಟ್ ಈ ಚೌಡಿ ಅನ್ನೋ ಒಂದು ಎನರ್ಜಿ ಏನಿದೆ, ಅದನ್ನ ಜನ ಪಾಸಿಟಿವ್ಗಿಂತ ನೆಗೆಟಿವ್ಗೆ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಯಾಕೆ ಅಂದರೆ ಈ ಚೌಡಿ ಅನ್ನುವಂಥ ಎನರ್ಜಿಗೆ ನ್ಯಾಯ, ನೀತಿ, ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇರೋದಿಲ್ಲ. ಅದಕ್ಕೆ ಬೇಕಾಗಿರೋದನ್ನ ಕೊಟ್ಟು ಬಿಟ್ರೆ ಅದು ಏನು ಬೇಕಾದ್ರೂ ಮಾಡುತ್ತೆ. ಸೊ ಇದು ಒಂದು ಭೀಕರವಾದಂತಹ ಶಕ್ತಿ. ಯಾಕೆಂದ್ರೆ ಇದಕ್ಕೆ ಒಳ್ಳೇದು ಕೆಟ್ಟದ್ದು, ನ್ಯಾಯ, ನೀತಿ ಯಾವುದು ಇಲ್ಲ. ಇದನ್ನ ವಶೀಕರಣ ಮಾಡ್ಕೊಂಡಂತಹ ಮಾಂತ್ರಿಕರಾಗಿರ್ಬೋದು, ಈ ಒಂದು ಶಕ್ತಿನ ಇಟ್ಕೊಂಡು, ಈ ಒಂದು ಶಕ್ತಿಯನ್ನ ಸಾಧಿಸಿ ಅವರ ವಶಕ್ಕೆ ತಗೊಂಡು ಈ ಒಂದು ಪ್ರಯೋಗವನ್ನ ಮಾಡ್ತಾರೆ. ಸೊ ಬೇಸಿಕಲಿ ಹೆಂಗ್ ನಡೆಯುತ್ತೆ ಈ ಚೌಡಿ ಪ್ರಯೋಗ? ಇದನ್ನ ಎಲ್ಲಾ ಕಡೆ ಮಾಡೋಕ್ಕಾಗೋದಿಲ್ಲ. ಅಂಡ್ ಇದು ಮಾಡಿದ್ರೆ ಆಲ್ಮೋಸ್ಟ್ ದಿ ಎಂಡ್, ಡೆಡ್ ಎಂಡ್ ಅಂತಾನೆ ಹೇಳ್ಬೋದು. ಅಂಡ್ ಇವಾಗ ನೀವು ಯಾರ ಹತ್ರ ಅದು ಈ ಪ್ರಯೋಗ ಆಗಿದೆ, ನಿಮಗೆ ಯಾವ ಪ್ರಯೋಗ ಅಂತ ಗೊತ್ತಿರೋದಿಲ್ಲ. ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರ ಎಲ್ಲ ಯಾವಾಗ ಗೊತ್ತಾಗೋದು? ನಾವೆಲ್ಲ ಸಫರ್ ಆಗಿ ಎಲ್ಲ ಮುಗಿದು ಹೋಗಿದೆ, ಇದು ಈ ಥರ ಆಗಿರ್ಬೋದು ಅಂತ ಒಂದು ಅಸಂಪ್ಷನ್ನ ಇಟ್ಕೊಂಡು ನಾವು ಹೋಗ್ತೀವಿ. ಈ ಥರ ಆಗಿದ್ಯಾ ನೋಡಿ, ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ನೀರೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಮಾಂತ್ರಿಕರಿಗಿಲ್ಲ, ಸಾಧುಗಳಿಗೆ ಇಲ್ಲ, ನಾವು ಹೋಗಿರುವಂಥ ವ್ಯಕ್ತಿಗೆ ನಮ್ಮ ಮೇಲೆ ಈ ಒಂದು ಪ್ರಯೋಗ, ಚೌಡಿ ಪ್ರಯೋಗ ಆಗಿದೆ ಅಂತ ತಿಳಿದು ಬಂದರೆ ಅವರು ಸಹ ಒಂದು ಕ್ಷಣ ಯೋಚನೆ ಮಾಡ್ತಾರಂತೆ. ಯಾಕೆಂದರೆ ಇದಕ್ಕೆ ಸೊಲ್ಯೂಷನ್, ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದು ಸುಲಭ ಅಲ್ವಂತೆ. ಅದಕ್ಕೆ ಅವರು ಸಹ ಇದಕ್ಕೆ 100% ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಗ್ಯಾರಂಟಿ ಯಾರೂ ಕೊಡೋದಿಲ್ಲ. ಅಷ್ಟು ಪವರ್ಫುಲ್, ಅಷ್ಟು ಶಕ್ತಿಶಾಲಿ ಈ ಪ್ರಯೋಗ, ಚೌಡಿ ಪ್ರಯೋಗ. ಇದನ್ನ ತುಂಬ ನೆಗೆಟಿವ್ ಆಗಿ ಒಬ್ಬರು ಸರ್ವನಾಶ ಆಗೇ ಹೋಗಲಿ ಅಂತ ಅಂದ್ಕೊಳ್ಳೋರು ಮಾಡಿಸುವಂತಹ ಪ್ರಯೋಗ. ತುಂಬ ಕೆಟ್ಟ ಪ್ರಯೋಗ ಇದು. ಸೊ ಯೂಶಲಿ ಹೆಂಗೆ ನಡೆಯುತ್ತೆ ಈ ಒಂದು ಚೌಡಿ
ಪ್ರಯೋಗ ಅಂದರೆ ಫಸ್ಟು ಚೌಡಿನ ಆಹ್ವಾನ ಮಾಡ್ಕೊತಾರಂತೆ ಇವರು. ಒಂದು ಯಜ್ಞ ನಡೆಸಿ ಆ ಒಂದು ಶಕ್ತಿನ ಇವರು ಆಹ್ವಾನ ಮಾಡಿಕೊಂಡು ಅದನ್ನು ವಶೀಕರಣ ಮಾಡಿಕೊಂಡು ಒಂದು ದಟ್ಟ ಕಾಡಿಗೆ ಹೋಗ್ತಾನೆ. ಈ ಚೌಡಿ ಪ್ರಯೋಗನ ಎಲ್ಲಂದ್ರಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಫಸ್ಟು ಚೌಡಿ ಆಹ್ವಾನ ಆಗಬೇಕು ಆ್ಯಂಡ್ ಪಬ್ಲಿಕಲ್ಲಿ ಮಾಡುವಂಥ ಪ್ರಯೋಗ ಅಲ್ವೇ. ಯೂಶ್ವಲಿ ಯಾವ ಪ್ರಯೋಗನೂ ಇವ್ರು ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ಲ, ಬಟ್ ಮನೆಗಳಲ್ಲಿ ಯಾವುದಾದ್ರು ಊರಲ್ಲಿ ದೇವಸ್ಥಾನದಲ್ಲಿ ಊರಾಚೆ ಅಲ್ಲೆಲ್ಲ ಮಾಡ್ಬೋದು ಬೇರೆ ಪ್ರಯೋಗಗಳನ್ನ. ಬಟ್ ಚೌಡಿ ಪ್ರಯೋಗನ ಇವರು ಎಲ್ಲಂದ್ರಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಒಂದು ದಟ್ಟವಾದ ಕಾಡು ಒಳಗಡೆ ಹೋಗ್ಬೇಕಂತೆ. ಸೊ ಈ ಸಾಧುಗಳಾಗಿರ್ಬೋದು, ಮಾಂತ್ರಿಕರಾಗಿರ್ಬೋದು, ಏನಿರ್ತಾರೆ ಚೌಡಿನ ಆಹ್ವಾನ ಮಾಡಿಕೊಂಡು ಈ ಒಂದು ದಟ್ಟ ಕಾಡಿನ ಒಳಗಡೆ ಹೋಗ್ತಾರಂತೆ. ಹೋಗಿ ಅವ್ರಿಗೆ ಹೆಂಗಿರಬೇಕು ಅಂದರೆ ಎನ್ವೈರ್ನ್ಮೆಂಟು 5 ಮರಗಳು ಸುತ್ತಕೊಂಡಿರ್ಬೇಕಂತೆ. ಅದೇ ಜಾಗ ಅವ್ರಿಗೆ ಆಪ್ಟ್ ಜಾಗ ಸುತ್ತಿರ್ಬೇಕು. ಒಂದು ಮರ ಮಧ್ಯದಲ್ಲಿರ್ಬೇಕಂತೆ. ಆ ಮಧ್ಯದಲ್ಲಿರುವ ಮರದ ಬುಡದ ಕೆಳಗಡೆ ಏನು ಮಾಡ್ತಾರೆ, ಒಂದು ಬೊಂಬೆನ ನಿರ್ಮಾಣ ಮಾಡ್ಕೊತಾರೆ. ಅವ್ರದ್ದೇನೋ ಇರುತ್ತೆ ಬೊಂಬೆನ ಮಾಡೋದಕ್ಕೆ, ಮಣ್ಣಲ್ಲೋ ಇಲ್ಲ ಹೆಂಗೆಂಗೋ ಅವ್ರು ಮಣ್ಣನ್ನ ಮಾಡಿ ಅದಕ್ಕೆ ಕೆಲವೊಂದು ಸಬ್ಸ್ಟೆನ್ಸಸ್, ನೆಗೆಟಿವ್ ಸಬ್ಸ್ಟೆನ್ಸಸ್, ಕೆಲವೊಂದು ನೆಗೆಟಿವ್ ಕೆಟ್ಟ ಪದಾರ್ಥಗಳನ್ನ ಅರ್ಪಣೆ ಮಾಡ್ತಾರಂತೆ. ಅದು ಕೆಲವೊಂದು ಪ್ರಾಣಿಗಳ ಮಾಂಸ ಆಗಿರ್ಬೋದು, ಕೆಲವೊಂದು ಪ್ರಾಣಿಗಳ ಪಿಚ್ಕಿ ಆಗಿರ್ಬೋದು. ಸೊ ಇಂಥವನ್ನ ನೆಗೆಟಿವ್ ಸಬ್ಸ್ಟೆನ್ಸ್ ಅಂತ ಅವರು ಹೇಳೋದು. ಇವೆಲ್ಲ ಆ ಆಹ್ವಾನೆಗೆ ಬೇಕಾಗಿರುವಂತಹ ನೆಗೆಟಿವ್ ಸಬ್ಸ್ಟೆನ್ಸ್ ಅಂದರೆ ಕೆಟ್ಟ ಪದಾರ್ಥಗಳು. ಅದನ್ನೆಲ್ಲ ಅರ್ಪಣೆ ಮಾಡ್ತಾರೆ ಆ ಒಂದು ಗೊಂಬೆಗೆ ಆ ಶಕ್ತಿ ಬರೋದಕ್ಕೆ. ಸೊ ಇದೆಲ್ಲ ಮಾಡಿ ಕೆಲವೊಂದು ರಿಚುವಲ್ಸ್ ಅಂದರೆ ಕೆಲವೊಂದು ರಿವಾಜ್ಗಳನ್ನ ಮಾಡಿದಾಗ ಆ ಒಂದು ಬೊಂಬೆಯ ಒಳಗಡೆ ಚೌಡಿಯ ಆಹ್ವಾನ ಆಗುತ್ತಂತೆ. ಚೌಡಿಯ ಆಹ್ವಾನ ಆಗ್ತಾ ಇದ್ದ ಹಾಗೆ, ಇದು ಏನಕ್ಕೆ ಎಷ್ಟು ಭಯಾನಕಕರವಾದಂಥ ಪ್ರಯೋಗ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆಹ್ವಾನ ಆಗ್ತಾ ಇದ್ದ ಹಾಗೆ ಅವಾಗ ತಾನೇ ಮಾಡಿಟ್ಟಿರುವ ಬೊಂಬೆ ಎದ್ದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ನೀವೇ ಯೋಚನೆ ಮಾಡಿ ಅದು ಎಷ್ಟು ಶಕ್ತಿಶಾಲಿ ಮತ್ತು ಪವರ್ಫುಲ್ ಮತ್ತು ಕೆಟ್ಟ ಪ್ರಯೋಗ ಅಂತ. ಆ ಒಂದು ಗೊಂಬೆ, ಜೀವನೇ ಇಲ್ಲದೆ ಇರುವಂಥ ಗೊಂಬೆ ಆಹ್ವಾನ ಆಗಿದ ತಕ್ಷಣ ಕಣ್ಣು ಬಿಟ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಆವಾಗ ಅವ್ರು ಏನು ಮಾಡ್ತಾರೆ, ಈ ಸಬ್ಸ್ಟೆನ್ಸ್ ಎಲ್ಲ ಕೊಟ್ಟು ಅದನ್ನು ತೃಪ್ತಿ ಮಾಡಿ ಇವರು ಯಾರ ಮೇಲೆ ಪ್ರಯೋಗ ನಡೆಸಬೇಕು ಅಂತ ಇರ್ತಾರೆ. ಇವರು ಯಾರಾದರೂ ಹೇಳಿರ್ತಾರಲ್ಲ ಸಾಧುಗಳಿಗೆ ಇಲ್ಲ ಮಾಂತ್ರಿಕರಿಗೆ, ಇಂಥವ್ರ ಮೇಲೆ ಇದು ಪ್ರಯೋಗ ಆಗಬೇಕು ಅಂತ, ಅವರ ಒಂದು ಕೆಲವೊಂದು ವಸ್ತುಗಳನ್ನ ತಗೊಂಬಂದಿರ್ತಾರಂತೆ. ಯೂಸ್ ಮಾಡೋ ಬಟ್ಟೆ ಆಗಿರ್ಬೋದು, ಇಲ್ಲ ಅವ್ರಿಗೆ ಕೂದಲಾಗಿರ್ಬೋದು, ಇಲ್ಲ ಅವ್ರಿಗೆ ರಿಲೇಟೆಡ್ ಏನೋ ಒಂದು ವಸ್ತುನ ತಗೊಂಬಂದು ಅದನ್ನು ಸುಟ್ಟಿ ಬೂದಿ ಮಾಡ್ತಾರಂತೆ. ಅದನ್ನ ಸುಟ್ಬಿಟ್ಟು ಬೂದಿ ಮಾಡಿ ಆ ಬೂದಿನ ಈ ಜೀವ ಬಂದಿರೋ ಗೊಂಬೆ ಏನಿರುತ್ತೆ, ಈ ಆಹ್ವಾನ ಮಾಡಿ ಮಾತಾಡ್ತಾ ಇರುತ್ತಲ್ಲ ಆ ಗೊಂಬೆಯ ಹಣೆಗೆ ಸೌರ್ತಾರಂತೆ. ಸೌರದಷ್ಟೇ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಇದು ಯಾರ್ದು, ಏನು, ಯಾರು ಯೂಸ್ ಮಾಡಿರೋದು, ಇಂಥ ವ್ಯಕ್ತಿ, ನೀವು ಅವ್ರು ಎಲ್ಲಿದ್ದಾರೆ ಏನೋ ಹೇಳೋ ಅಗತ್ಯ ಏನೂ ಇಲ್ವಂತೆ. ಇದನ್ನ ಸೌರಿ ಅವ್ರಿಗೆ ಇಂಥದ್ದು ಮಾಡು ಅಂತ ಹೇಳಿದ್ರೆ ಅಷ್ಟೇ. ಇಂಥದ್ದು ಮಾಡೋದ್ರೆ ಅಂಥದ್ದೇ ಮಾಡುತ್ತೆ ಅದು. ಕೈ ಬೀಳ್ಸು ಅಂದರೆ ಕೈ ಬೀಳ್ಸೋದು, ಅವ್ರಿಗೆ ಸಾವು ಕೊಡು ಅಂದರೆ ಸಾವು ಕೊಡೋದು. ಒಂದ್ಸಲಿ ಅದಕ್ಕೆ ಬೂದಿನ ಹಣೆ ಮೇಲೆ ಹಚ್ಚಿ ಬಿಟ್ಟುಬಿಟ್ರೆ ನೀವು ಯಾರು ಅಂತ ಹೇಳೋ ಅವಶ್ಯಕತೆ ಅದಕ್ಕಿಲ್ಲ, ಏನು ಮಾಡಬೇಕು ಅಂತ ಹೇಳಿಬಿಟ್ರೆ ಸಾಕು. ಅದಕ್ಕೆ ಹೇಳೋದು ಈ ಒಂದು ಪ್ರಯೋಗ ಅತೀ ಒಂಥರ ಭೀಕರವಾದಂಥ ಮತ್ತು ಕೆಟ್ಟದಾದಂಥ ಪ್ರಯೋಗ. ಯಾಕಂದರೆ ಈ ಒಂದು ಎನರ್ಜಿಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಒಳ್ಳೆಯದು ಕೆಟ್ಟದು ನ್ಯಾಯ ನೀತಿ ಏನೂ ಇಲ್ಲ. ಅದಕ್ಕೆ ಏನು ಬೇಕೋ ಅದಕ್ಕೆ ಕೊಟ್ಟುಬಿಟ್ರೆ ಅದು ನೀವೇನು ಹೇಳೋದು ಮಾಡಿಬಿಡುತ್ತೆ. ಅಷ್ಟು ಭಯಾನಕಕರವಾದಂಥ ಪ್ರಯೋಗನೇ ಚೌಡಿ ಪ್ರಯೋಗ. ಸೊ ಇವಾಗ ಇದು ನಡೆದಿದೆ, ಅದು ಮಾಡಿಬಿಟ್ಬಿಟ್ರೆ ಅವರಿಗೆ 16 ದಿನಗಳ ಕಾಲ ಟೈಮ್ ಇರುತ್ತೆ. ಯಾರ ಮೇಲೆ ಪ್ರಯೋಗ ಆಗಿದೆಯಲ್ಲ ಅವರಿಗೆ 16 ಡೇಸ್ 16 ದಿನಗಳ ಕಾಲ ಟೈಮ್ ಇರುತ್ತೆ. ಅದರಿಂದ ಏನಾದರೂ ವರ್ಕರೌಂಡ್ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ. ಬಟ್ ಮೋಸ್ಟ್ 99% 99% ಟೈಮಲ್ಲಿ ಅವರಿಗೆ ಅವ್ರ ಮೇಲೆ ಪ್ರಯೋಗ ಆಗಿದೆ ಅಂತ ಗೊತ್ತಾಗೋಷ್ಟೇ ಲೇಟ್ ಆಗಿಬಿಟ್ಟಿರುತ್ತೆ. ಈ 16 ದಿನಗಳ ಟೈಮಲ್ಲಿ ಅವ್ರಿಗೆ ಏನಾದರೂ ಸುಳಿವು ಸಿಕ್ಕಿ ಏನಾದರೂ ಹೋದರೆ ಆವಾಗ ಈ ಸಾಧುಗಳಾಗಿರ್ಬೋದು, ಇಲ್ಲ ನಾವು ಯಾರ ಹತ್ರ ಪರಿಹಾರ ಕೇಳ್ಕೊಂಡು ಹೋಗಿರ್ತೀವಿ ಅದಕ್ಕೆ ಒಂದು ಸ್ವಲ್ಪ ಆಲ್ಟರ್ನೇಟಿವ್ಸ್ನ ಕಂಡುಹಿಡ್ಕೊಂಡಿದ್ದಾರೆ. ಅಂದರೆ ಆ ಒಂದು ಚೌಡಿ ಎನರ್ಜಿ ಶಕ್ತಿ ಏನಿದೆ ಅದನ್ನು ದಿಗ್ಬಂಧನ ಮಾಡಿ ಅದಕ್ಕೆ ದಿಪ್ ತಗ್ಸುವಂತಹ ಕೆಲಸಗಳನ್ನ ಮಾಡುವಂತಹ ಪರಿಹಾರಗಳನ್ನ ಇವರು ತಿಳ್ಕೊಂಡಿದ್ದಾರೆ. 16 ದಿನಗಳ ಕಾಲದ ಒಳಗಡೆ ಏನಾದರೂ ಗೊತ್ತಾದರೆ, ಅಕಸ್ಮಾತ್ ಏನಾದರೂ ಲೇಟಾಗಿ ಹೋದರೆ ಆವಾಗ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದಷ್ಟೇ, ಆಗೋ ಪರಿಣಾಮನ ಮಾತ್ರ ತಪ್ಸಕ್ಕಂತೂ ಆಗೋದಿಲ್ಲ. ಸೊ ಅದನ್ನು ದಿಗ್ಬಂಧನ ಮಾಡ್ಬೋದು, ಇಲ್ಲಾಂದರೆ ಅದನ್ನು ದಿಕ್ಕು ತಪ್ಪಿಸ್ಬೋದು. ಬೇರೆ ಬೊಂಬೆ ಒಳಗಡೆ ಹಾಕಿ
ಅದ್ರ ಮೇಲೆ ಬಿಟ್ಟು ಅದ್ರ ಮೇಲೆ ತೀರಿಸ್ಕೊಳ್ತಾರೆ. ಹಲವಾರು ಅವ್ರದ್ದು ಏನೇನೋ ರೀತಿ ರಿವಾಜ್ಗಳಿದೆ. ಈ ರೀತಿಯಾಗಿ ಅದನ್ನ ತಪ್ಪಿಸ್ಬೋದು. ಬಟ್ 16 ದಿನಗಳ ಕಾಲ ಆದ್ಮೇಲೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಒಬ್ಬ ಮನುಷ್ಯನ ಹ್ಯೂಮನ್ ಬಾಡಿ ಸಿಸ್ಟಮ್ಮೇ ಒಂದೊಂದಾಗಿ ಫೇಲ್ ಆಗ್ತಾ ಹೋಗುತ್ತಂತೆ. ಆ್ಯಂಡ್ ಈ ಪ್ರಯೋಗದ ಎಫೆಕ್ಟ್ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ನಮ್ಗೆ ಯಾವಾಗಲೋ ಮಾಡಿಸಿದ ಇವಾಗ ಎತ್ತಾಗ್ತಾ ಇದೆ ಅಂತ. ಚೌಡಿ ಪ್ರಯೋಗ ಆ ಥರ ಅಲ್ಲ. ಮಾಡಿಸಿದ 2ನೇ ದಿನದಿಂದನೇ ಎಫೆಕ್ಟ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಂತೆ. ಅದಕ್ಕೆ ಹೇಳಿದ ತುಂಬ ಪವರ್ಫುಲ್, ತುಂಬ ಕೆಟ್ಟದಾದಂತಹ ಪ್ರಯೋಗ ಇದು. ಯಾಕಂದರೆ 2ನೇ ದಿನದಿಂದನೇ ಎಫೆಕ್ಟ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. 16 ದಿನಗಳ ಕಾಲದಲ್ಲಿ ಇವ್ರಿಗೇನು ಗೊತ್ತಾಗಲಿಲ್ಲ ಅಂದರೆ ಅದಾದಮೇಲೆ ಆಗುವಂಥ ಪರಿಣಾಮಗಳು ಅವ್ರು ಅನುಭವಿಸಿದವ್ರಿಗೇನೆ ಗೊತ್ತು. ಸೊ ಅದಾದಮೇಲೆ ಒಂದೊಂದೇ ಬಾಡಿನಲ್ಲಿ ಸಿಸ್ಟಮ್ ಫೇಲ್ ಆಗ್ತಾ ಹೋಗುತ್ತೆ. ಎಂಡ್ ಆಫ್ ದಿ ಡೇ ಆ ಮನುಷ್ಯ ಬದುಕುಳಿಯೋ ಚಾನ್ಸಸ್ಸೇ ಇಲ್ಲ. ಏನೋ ಪೋಸ್ಟ್ಪೋನ್ ಮಾಡ್ಕೊಂಡು ಹಾಗೆ ಹಿಂಗೆ ಅಂದ್ಕೊಂಡು ಮುಂದಕ್ಕೆ ತಳ್ಬೋದೇ ಹೊರತು ಆ ಪ್ರಯೋಗದಿಂದ ಆತನ ಆಚೆ ತರೋದಕ್ಕೆ ಇದುವರೆಗೂ ಯಾವ ಪರಿಹಾರನೂ ಸಿಕ್ಕೇ ಇಲ್ಲ. ಆದ್ರಿಂದನೇ ಈ ಪ್ರಯೋಗ ನಡೆದಿದೆ ಅಂತ ಗೊತ್ತಾದರೆ ಎಷ್ಟೇ ಬಲಶಾಲಿಯಾದಂಥ ಮಾಂತ್ರಿಕರು ಕೂಡ ಒಂದು ನಿಮಿಷ ಯೋಚನೆ ಮಾಡ್ತಾರೆ, ಒಂದು ನಿಮಿಷ ಹೆದರ್ಕೊಂತಾರೆ. ಯಾಕಂದರೆ ಈ ಪ್ರಯೋಗ ನಡೆಸೋದೇ ತುಂಬ ಕಷ್ಟ ಅಂತೆ. ಯಾಕಂದರೆ ಅಂಥ ಕಾಡೊಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡು ಅಂಥ ಜಾಗನ ಹುಡುಕಿ ಆ ಚೌಡಿ ಅನ್ನೋ ಶಕ್ತಿನ ಆಹ್ವಾನ ಮಾಡ್ಕೊಳ್ಳೋದೇ ಒಂದು ಚಾಲೆಂಜ್ ಆದರೆ ಅಲ್ಲಿ ಹೋಗಿ ಅದನ್ನು ಸಾಧಿಸಿ ಪ್ರಯೋಗ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜು. ಬಟ್ ಆ ಚಾಲೆಂಜ್ ಏನಾದರೂ ಸಕ್ಸಸ್ಫುಲ್ ಆಗಿಬಿಟ್ರೆ, ಆ ಪ್ರಯೋಗ ಸಕ್ಸಸ್ಫುಲ್ ಆಗಿಬಿಟ್ರೆ ಅದರಿಂದ ಆಚೆ ಬರೋದು ಆಲ್ಮೋಸ್ಟ್ ಇಂಪಾಸಿಬಲ್. ಸೊ ಒಬ್ಬ ಮನುಷ್ಯನ ಲೈಫ್ನಲ್ಲಿ ಏನೇನು ಆಗಬಾರ್ದು ಅವನ ಬಾಡಿಗೆ ಅಷ್ಟು ಈ ಪ್ರಯೋಗ ಮಾಡಿ ಬಿಟ್ಟುಬಿಡುತ್ತಂತೆ. ಸೊ ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಕಥೆ ಆರ್ ಇವತ್ತಿನ ಈ ವಿಷಯ, ಚೌಡಿ ಪ್ರಯೋಗ. ಎಷ್ಟು ಮಟ್ಟಕ್ಕೆ ಒಬ್ಬ ಮನುಷ್ಯ ಕೆಳಗಡೆ ಇಳಿದು ಈ ಪ್ರಯೋಗನ ಮಾಡಿಸ್ಬೋದು ಅಂದರೆ ಯಾವತ್ತಾದರೂ ಒಂದಿನ ಅವನಿಗೆ ಉಲ್ಟಾ ಹೊಡೆಯುತ್ತೆ. ಸೊ ಆದ್ದರಿಂದ ಇಂಥದ್ದನ್ನೆಲ್ಲ ನಾವು ಎಂಕರೇಜ್ ಮಾಡ್ದಂಗೆ ಆದಷ್ಟು ಇಂಥ ವಿಷಯಗಳಿಂದ ನಾವು ದೂರ ಇದ್ದನೇ ಒಳ್ಳೇದು. ಯಾಕಂದರೆ ಇವತ್ತು ನಾವು ಒಬ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ನಾಳೆ ದಿನ ಕರ್ಮ ಅನ್ನೋದೇನಿದೆ ಅದು ನಮ್ಮ ಬೆನ್ನು ಯಾವತ್ತೂ ಬಿಡೋದಿಲ್ಲ. ಆ್ಯಂಡ್ ವಾಮಾಚಾರ ಅಂತ ಬಂದಾಗ ಇದನ್ನು ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಉದ್ಧಾರ ಆದಂತಹ ಎಕ್ಸಾಂಪಲ್ಲೇ ಇಲ್ಲ. ವೆಲ್, ಈ ರಹಸ್ಯಕರವಾದಂಥ ವಿಷಯ ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ ಅಕೌಂಟ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.